ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಅವರ್ ಚಾನಲ್. ಸೊ ಫ್ರೆಂಡ್ಸ್, ಇವತ್ತು ಬಂದುಬಿಟ್ಟು ಈ ಒಂದು ವಿಡಿಯೋದಲ್ಲಿ ನೀವು ನೋಡ್ತಾ ಇದ್ದೀರಾ ಒಂದು ಟ್ರೆಡಿಷ್ನಲ್ ಲಾಂಗ್ ಫ್ರಾಕ್ ಕಟಿಂಗು ಮತ್ತು ಸ್ಟಿಚಿಂಗು ಯಾವ ಥರ ಮಾಡೋದು ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಸೊ ಲಾಸ್ಟ್ ವಿಡಿಯೋದಲ್ಲಿ ಬಂದುಬಿಟ್ಟು ಇದೇ ಥರದ್ದು ಲಂಗ ಬ್ಲೌಸ್ ಯಾವ ಥರ ಕಟಿಂಗ್ ಮಾಡಿ ಸ್ಟಿಚ್ ಮಾಡೋದು ಅಂತ ಅಪ್ಲೋಡ್ ಮಾಡಿದ್ದೀನಿ ಸ್ನೇಹಿತರೆ. ಇಫ್ ಇನ್ ಕೇಸ್ ಯಾರಾದರೂ ನೋಡಿಲ್ಲ ಅಂದರೆ ಸೊ ಆ ವಿಡಿಯೋನೂ ಕೂಡ ನೋಡಿ. ಸೊ ಅದರಿಂದ ಆಗಿ ಮಿಕ್ಕಿರೋ ಅಂಥ ಒಂದು ಕ್ಲಾತಲ್ಲಿ ನಾನು ಈ ರೀತಿಯಾಗಿ ಒಂದು 4 to 5 ಇಯರ್ಸ್ ಬೇಬಿಗೆ ಒಂದು ಲಾಂಗ್ ಫ್ರಾಕು ಕಟ್ ಮಾಡಿ ಸ್ಟಿಚ್ ಮಾಡಿದ್ದೀನಿ ಸ್ನೇಹಿತರೆ. ಇದು ಒಂದು ಫುಲ್ ಸ್ಯಾರಿಯಲ್ಲಿ ಒಂದು ಲಂಗ ಬ್ಲೌಸು ಅಂದರೆ 7 to 8 ಇಯರ್ಸ್ ಬೇಬಿಗೆ ಒಂದು ಲಂಗ ಬ್ಲೌಸು, ಹಾಗೆ 4 to 5 ಇಯರ್ಸ್ ಬೇಬಿಗೆ ಒಂದು ಲಾಂಗ್ ಫ್ರಾಕ್ ಆಗಿದೆ ಸ್ನೇಹಿತರೆ. ಸೊ ಇದನ್ನು ಈಗ ಸ್ಟೆಪ್ ಬೈ ಸ್ಟೆಪ್ ಯಾವ ಥರ ಕಟ್ ಮಾಡಿ ಸ್ಟಿಚ್ ಮಾಡೋದು ಅನ್ನೋದನ್ನು ನೋಡ್ತಾ ಹೋಗೋಣ. ಸೊ ನಾನು ಆವಾಗಲೇ ಹೇಳ್ದಂಗೆ ಮಿಕ್ಕಿರೋ ಫ್ಯಾಬ್ರಿಕ್ ಇದು ಸ್ನೇಹಿತರೆ. ಸೊ ಉದ್ದ ಬಂದುಬಿಟ್ಟು ಇದು ಸುಮಾರು ಒಂದು 26 ಇಂಚಸ್ ಇದೆ. ಹಾಗಾಗಿ ಪರ್ಫೆಕ್ಟಾಗಿ 4 to 5 ಇಯರ್ಸ್ ಬೇಬಿಗೆ ಸರಿ ಹೋಗುತ್ತೆ ಅಂತ ಅಂದ್ಬಿಟ್ಟು ಎತ್ತಿಟ್ಟಿದ್ದೀನಿ. ನಾನು ಎಲ್ಲನೂ ಸ್ಟೆಪ್ ಬೈ ಸ್ಟೆಪ್ಪು ಎಕ್ಸ್ಪ್ಲೈನ್ ಮಾಡ್ತಾ ಹಾಗೆ ಸ್ಟಿಚಿಂಗು ಕೂಡ ಯಾವ ರೀತಿ ಮಾಡಬೇಕು ಅನ್ನೋದನ್ನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತಾ ಇರ್ತೀನಿ ಸ್ನೇಹಿತರೆ. ಅದರಿಂದ ನಿಮಗೂ ಕೂಡ ನೀಟಾಗಿ ಅರ್ಥ ಆಗುತ್ತೆ. ಸೊ 1 ಮೀಟರಷ್ಟು ಲೈನಿಂಗ್ ತೊಗೊಂಡಿದ್ದೀನಿ ಸ್ನೇಹಿತರೆ, ನೋಡ್ತಾ ಇರ್ಬೋದು. 1.5 ಮೀಟರ್ ಬೇಕಾಗುತ್ತೆ, 1.5 ಮೀಟರಷ್ಟು ಲೈನಿಂಗು. ಸೊ ನಾನು ಆವಾಗಲೇ ಹೇಳ್ದಂಗೆ ಇದು ಲೆಂತ್ ಎಷ್ಟಿದೆ ಫಸ್ಟು ನೋಡ್ಕೋಬೇಕಾಗುತ್ತೆ, ಯಾಕಂದರೆ ಲೆಂತ್ ಮುಖ್ಯ. ಸೊ 1 ಟೈಮ್ 2 ಟೈಮ್ ಹಾಕ್ಕೊಳ್ಳೋ ಥರ ಅಲ್ದಿರ ಒಂದು 3 to 4 ಟೈಮ್ಸು ಹಾಕ್ಕೊಳ್ಳೋ ಥರ ಇರಬೇಕು. ಸೊ ನಾನು ಆವಾಗಲೇ ಹೇಳ್ದಂಗೆ 25.5 26 ಇದೆ. ಸೊ ಇದು ಬಂದ್ಬಿಟ್ಟು ಸುಮಾರು ಎಷ್ಟಿದೆ ಅಂತಂದರೆ ಒಂದು 2 ಮೀಟರ್ ಅಷ್ಟಿದೆ ಸ್ನೇಹಿತರೆ, ಅಷ್ಟೇ 2 ಮೀಟರ್ ಅಷ್ಟಿದೆ. ಸೊ ಅದನ್ನು ಮಧ್ಯಭಾಗಕ್ಕೆ ಕಟ್ ಮಾಡ್ಕೋಬೇಕು ಅಷ್ಟೇ. ನೋಡ್ತಾ ಇದ್ದೀರಾ ಅಲ್ವಾ, ಈ ರೀತಿ ಇದೆ. ಇದನ್ನು ಮಧ್ಯಭಾಗಕ್ಕೆ ಕಟ್ ಮಾಡಿ ಎತ್ಕೊಂಡ್ರೆ ನಿಮಗೆ ಫ್ರಂಟಿಗೂ ಮತ್ತು ಬ್ಯಾಕ್ಗೂ ಆಗುತ್ತೆ. ಇದು ಸೈಡ್ಗೆ ಇಟ್ಬಿಟ್ಟು ಈಗ ಸ್ಟೆಪ್ ಬೈ ಸ್ಟೆಪ್ ಯಾವ ಥರ ಲೈನಿಂಗು ಕೂಡ ಅಷ್ಟೇ ಸೇಮ್ 1 ಮೀಟರಷ್ಟು ತೊಗೊಳ್ಳಿ. ಬಟ್ ಇದು ನನ್ನ ಹತ್ರ ಹಳೇದಿತ್ತು, ಒಂದು ಬ್ಲೌಸ್ ಪೀಸ್ ಅಂದ್ಕೊತೀನಿ. ಸೊ ಇದು ಬಂದ್ಬಿಟ್ಟು 16 ಇಂಚೇ ಇದೆ, ಸಾಕಾಗುತ್ತೆ. ಓಕೆ, ನೋ ಪ್ರಾಬ್ಲಮ್, ಒಳಗಡೆಗಲ್ವಾ. ಸೊ ಇದನ್ನು 1 ಮೀಟರ್ನ ಮಧ್ಯಭಾಗಕ್ಕೆ ಮಡಚಿದ್ರೆ ನಿಮಗೆ ಎಷ್ಟು ಬರುತ್ತೆ ಅಂತಂದರೆ 16 ಇಂಚಿದೆ. ಸೊ ನನಗೆ 1 ಮೀಟರೇ ಸಾಕು. ನಿಮಗೇನಾದರೂ ಜಾಸ್ತಿ ಗೇಸ್ ಬೇಕು ಅಂದರೆ ಜಾಸ್ತಿ ಫಿಲ್ಟ್ಸ್ ಬೇಕು ಲೈನಿಂಗಲ್ಲೂ ಕೂಡ ಅಂತಂದರೆ ನಿಮಗೆ 2 ಮೀಟರ್ ತೊಗೊಳ್ಳಿ. ಅದರಲ್ಲಿ ನಿಮಗೆ ಎಷ್ಟು ಈಗ 26 ಇದೆ ಅಲ್ವಾ, 25 ಇಂಚಸ್ ತೊಗೊಂಡು ಕಟ್ ಮಾಡಿಕೊಂಡ್ರು ಹೋಗಿ. ನಾನಿವಾಗ ನೋಡಿ 1 ಮೀಟರ್ ತೊಗೊಂಡು ಅದನ್ನು ಈ ರೀತಿ ಮಧ್ಯಭಾಗಕ್ಕೆ, ಯಾಕಂದರೆ 4 to 5 ಇಯರ್ಸ್ ಬೇಬಿ ಅಲ್ವಾ, ಲೈನಿಂಗ್ ಏನು ಅಷ್ಟೊಂದು ತುಂಬ ಕೆಳಗಡೆಗೆ ಬೇಕು ಅನ್ನೋದು ಏನಿಲ್ಲ, ಓಕೆನಾ. ಸೊ ಇದನ್ನು ಈ ರೀತಿ ಕಟ್ ಮಾಡಿಕೊಂಡು ಸಿಂಗಲಾಗಿ ಒಂದೊಂದು ಈ ರೀತಿ ಚಿಕ್ಕದಾಗಿ ಫಿಲ್ಟ್ಸ್ ಅನ್ನೋದನ್ನು ಹಿಡ್ಕೋಬೇಕಾಗುತ್ತೆ ಸ್ನೇಹಿತರೆ, ಓಕೆನಾ. ಈಗ ಅದರ ಸೇಮ್ ಅದೇ ರೀತಿಯಾಗಿ ಲೈನಿಂಗು ಆದಮೇಲೆ ಲಂಗ ಬಟ್ಟೆ ಕೂಡ ನೀವು ಫಿಲ್ಟ್ಸ್ ಅನ್ನೋದನ್ನು ಹಿಡ್ಕೋಬೇಕಾಗುತ್ತೆ. ಅಂದರೆ ಬಾಟಮ್ ಇದೆಯಲ್ವಾ, ಇದನ್ನು ಕೂಡ ಅಷ್ಟೇ ಮಧ್ಯಕ್ಕೆ ಕಟ್ ಮಾಡಿಬಿಟ್ಟು, ಅಂದರೆ ಆ ಕಡೆ ಇದೆಯಲ್ವಾ ಅದನ್ನು ಕಟ್ ಮಾಡಿಬಿಟ್ಟು ಈ ರೀತಿ, ಇದು ಕಡಿಮೆ ಇದೆ ಬಟ್ಟೆ, ಒಂದು 2 ಮೀಟರ್ಗಿಂತ ಕಡಿಮೆ ಇರೋದ್ರಿಂದ ಆ ಕಡೆ 1 ಮೀಟರ್ ಈ ಕಡೆ 1 ಮೀಟರ್ ಬರುತ್ತಲ್ವ ಫ್ರಂಟ್ ಟು ಬ್ಯಾಕ್ಗೆ. ಸ್ವಲ್ಪ ನೋಡಿಕೊಂಡು ಮೀಡಿಯಮ್ ಫಿಲ್ಟ್ಸ್ ಅನ್ನೋದನ್ನು ಇಟ್ಕೊಳ್ಳಿ ಸ್ನೇಹಿತರೆ. ತುಂಬ ದೊಡ್ಡದಾಗಿ ಏನು ಬೇಕಾಗಲ್ಲ, ಅಂದರೆ ದೊಡ್ಡದಾಗಿ ಇಟ್ಟರೆ 4-5 ಫಿಲ್ಟ್ ಕೂಡ ಬರಲ್ಲ. ಅದಕ್ಕೋಸ್ಕರ ಮೀಡಿಯಮ್ಮಾಗಿ ನೋಡಿಕೊಂಡು ಫಿಲ್ಟ್ಸ್ ಅನ್ನೋದನ್ನು ಎರಡನ್ನೂ ಹಿಡ್ಕೊಂಡು ನೀವು ಮೇಲೆ ಅಟ್ಯಾಚ್ ಮಾಡ್ಕೋಬೇಕಾಗುತ್ತೆ. ಅದಾದ ನಂತರ ಈಗ ಇದು ಟಾಪ್ ಬಂದುಬಿಟ್ಟು ಯಾವ ರೀತಿ ಅಂತ ಹೇಳೋದನ್ನು ಹೇಳ್ತಾ ಹೋಗ್ತೀನಿ ನೋಡಿ. ಟಾಪ್ ಬಂದುಬಿಟ್ಟು 2 ಲೈನಿಂಗು ತೊಗೊಂಡಿದ್ದೀನಿ, ಹಾಗೆ 2 ಸೀರೆ ಕ್ಲಾತ್ ತೊಗೊಂಡಿದ್ದೀನಿ. ಸೊ ಇದು ಲೆಂತು ವಿಡ್ತು ಎಷ್ಟು ತೊಗೊಂಡಿದ್ದೀನಿ ಅಂತ ಹೇಳ್ತಾ ಹೋಗ್ತೀನಿ ಸ್ನೇಹಿತರೆ. ಫಸ್ಟಿಗೆ ವಿಡ್ತ್ ಬಂದುಬಿಟ್ಟು ನೋಡ್ತಾ ಇದ್ದೀರಲ್ವ ಇದು. ಸೊ ಲೆಂತ್ ಬಂದುಬಿಟ್ಟು ಸುಮಾರು 11 ತೊಗೊಂಡಿದ್ದೀನಿ ಅಂದ್ಕೊತೀನಿ. ವಿಡ್ತ್ ಬಂದುಬಿಟ್ಟು ನೋಡ್ತಾ ಇದ್ದೀರಾ ಅಲ್ವಾ, 15 ಇಂಚಸ್ ತೊಗೊಂಡಿದ್ದೀನಿ. ಲೆಂತ್ ಬಂದುಬಿಟ್ಟು 10.5 ತೊಗೊಂಡಿದ್ದೀನಿ ಸ್ನೇಹಿತರೆ. ಸಾರಿ, ಯಾಕಂದರೆ 3-4 ದಿವಸ ಆಯ್ತು ಇದು ಕಟ್ ಮಾಡಿ, ಅದಕ್ಕೋಸ್ಕರ. ಸೊ ನಾನು ಆವಾಗಲೇ ಹೇಳ್ದಂಗೆ 15 ಇಂಚಸ್ ವಿಡ್ತು, ಲೆಂತ್ ಬಂದುಬಿಟ್ಟು 10.5. ನಮ್ಗೆ ರೆಡಿ ಆಗೋಷ್ಟರೊಳಗೆ ಇದು 9.5 9 ಬರುತ್ತೆ, ಓಕೆನಾ. ಯಾಕಂದರೆ ಹೆಚ್ಚು ಕಮ್ಮಿ ನಮ್ಗೆ ಆ ಕಡೆ 1/4 ಇಂಚು ಹೋದರೂ ಕೂಡ ಪರ್ಫೆಕ್ಟಾಗಿ 9 ಕಾಲು ಅಂತೂ ಬಂದೇ ಬರುತ್ತೆ. ಸೊ ಮೇಲೆ 1/2 ಇಂಚು ಈ ರೀತಿಯಾಗಿ ಮಾರ್ಕ್ ಮಾಡ್ಕೋಬೇಕು ಸ್ನೇಹಿತರೆ. ಇದು 4 to 5 ಇಯರ್ಸ್ ಬೇಬಿಗಾಗಿರೋದ್ರಿಂದ ನೆಕ್ ಬಂದುಬಿಟ್ಟು 1.5 ತೊಗೊತಾ ಇದ್ದೀನಿ. ಶೋಲ್ಡರ್ ಬಂದುಬಿಟ್ಟು ಒಂದು 2.5 3 ತೊಗೊತಾ ಇದ್ದೀನಿ. ಸೊ ನೋಡ್ತಾ ಇರ್ಬೋದು, ಶೋಲ್ಡರ್ ಬಂದುಬಿಟ್ಟು 3 ಇಂಚಸ್ಸು, ಆರ್ಮೋಲ್ ಡೌನ್ ಬಂದುಬಿಟ್ಟು 4 ತೊಗೊತಾ ಇದ್ದೀನಿ ಸ್ನೇಹಿತರೆ. ನಾನು ಇವಾಗ ಹೇಳ್ದಂಗೆ ಒಂದು 7-8 ವರ್ಷ ಮೇಲ್ಪಟ್ಟವರಾದರೆ 4.5 ತೊಗೊಳ್ಳಿ. ನಾನು ಪ್ರತಿ ವಿಡಿಯೋದಲ್ಲೂ ಮೆನ್ಷನ್ ಮಾಡ್ತಾ ಇರ್ತೀನಿ, ಯಾಕಂತಂದರೆ ಈ ಕರು ಶೇಪ್ ತೊಗೊಂಡಾಗ ಮತ್ತು ಮಕ್ಕಳು ಹಾಕ್ಕೊಂಡಾಗ ಇರಿಟೇಟ್ ಫೀಲ್ ಆಗಬಾರ್ದು. ಸೊ ಅದಕ್ಕೆ ಆರ್ಮೋಲ್ ಡೌನ್ ಮಾತ್ರ ಪರ್ಫೆಕ್ಟಾಗಿ ತೊಗೋಬೇಕು. ಇನ್ನು ನೆಕ್ ಬಂದುಬಿಟ್ಟು ನಾನಿಲ್ಲಿ 3.5 ತೊಗೊತಾ ಇದ್ದೀನಿ ಸ್ನೇಹಿತರೆ. ನೋಡ್ತಾ ಇರ್ಬೋದಲ್ವ, ಈ ರೀತಿಯಾಗಿ ರೌಂಡ್ ತೊಗೊಂಡು 3.5
ಇಟ್ಟು ಈ ರೀತಿ ರೌಂಡ್ ಶೇಪ್ ತೊಗೊಂಡ್ರೆ ನಿಮಗೆ ಟಾಪ್ ಅನ್ನೋದು ತುಂಬ ಈಸಿಯಾಗಿ ರೆಡಿಯಾಗಿ ಹೋಗುತ್ತೆ. ಸೊ ಇದರಲ್ಲೇ ಈಗ ಸೇಮ್ ಅದೇ ಮೆಜರ್ಮೆಂಟ್ಗೆ ತೊಗೊಂಡಿದ್ದೀನಿ ನಾನು. ಯಾವುದು ಒರಿಜಿನಲ್ ಕ್ಲಾತ್ ಬಂದುಬಿಟ್ಟು 15 ಇಂಚು ವಿಡ್ತು, 10.5 ಇಂಚ್ ಬಂದುಬಿಟ್ಟು ಲೆಂತ್ಗಿರೋ ಥರ 2 ಕ್ಲಾತ್ ತೊಗೊಂಡಿದ್ದೀನಿ. ಸೊ ಓಕೆನಾ. ಸೊ ಇದೆ ನಾನು ಹೇಳಿದ್ನಲ್ವ, ಈ ರೀತಿ ನಾನೆಲ್ಲ ಪ್ರತಿಯೊಂದು ಕಟ್ ಮಾಡ್ಕೊಂಡು ಕೂತ್ಕೊಂಡ್ರೆ ಲೆಂತ್ ಆಗುತ್ತೆ ವೀಡಿಯೋ ಅನ್ನೋದಕ್ಕೋಸ್ಕರ ನಾನು ಈ ರೀತಿಯಾಗಿ ವೀಡಿಯೋ ಚಿಕ್ಕದಾಗಿರಲಿ, ಶಾರ್ಟ್ಕಟಾಗಿ ಬೇಗ ಹೇಳೋಣ ಅಂತಂದ್ಬಿಟ್ಟು. ಸೊ ನೋಡ್ತಾ ಇದ್ದೀರಲ್ವ, ಈ ರೀತಿಯಾಗಿ ಇದೆ ಸ್ನೇಹಿತರೆ. ಈಗ ಇದನ್ನು ಯಾವ ರೀತಿ ಸ್ಟಿಚ್ ಮಾಡ್ಕೋಬೇಕು ಅಂತಂದರೆ ನೋಡಿ, ಈ ರೀತಿ ಇದೆ. 1/4 ಇಂಚ್ ಮೆಜರ್ಮೆಂಟ್ಗೆ ಫಸ್ಟು ರೌಂಡ್ ಎಲ್ಲ ನೆಕ್ಕು ಸ್ಟಿಚ್ ಮಾಡ್ಕೊಳ್ಳಿ ಸ್ನೇಹಿತರೆ. ಫುಲ್ಲು ಕಟ್ ಮಾಡ್ಕೊಬೇಡಿ, ಆ ರೌಂಡ್ ಹತ್ರ ಎಕ್ಸ್ಟ್ರಾ ಏನಿದೆ ಅದನ್ನು ಕಟ್ ಮಾಡಿಬಿಟ್ಟು ಉಲ್ಟಾ ಮಾಡಿ ನೀವು ಸ್ಟಿಚ್ ಮಾಡಿಕೊಂಡ್ರೆ ಪರ್ಫೆಕ್ಟಾಗಿ ರೆಡಿ ಆಗೋಗುತ್ತೆ. ನೋಡಿ ಈ ರೀತಿ 1/4 ಇಂಚ್ ಮೆಜರ್ಮೆಂಟ್ಗೆ ಸ್ಟಿಚ್ ಮಾಡಿಕೊಂಡು ಆಮೇಲೆ ಸುತ್ತಾನು ಕಟ್ ಮಾಡ್ಕೊಬಿಡಿ. ಕಟ್ ಮಾಡ್ಕೊಂಡಿದ್ದಾದಮೇಲೆ ಟರ್ನ್ ಮಾಡ್ಕೊಂಡು ಅಂದರೆ ಉಲ್ಟಾ ಮಾಡಿಕೊಂಡು ಫುಲ್ಲು ಕಿನರಿ ಮಾಡ್ಕೊಬಿಡಿ. ಎರಡನ್ನೂ ಇದೇ ರೀತಿ ರೆಡಿ ಮಾಡಿಕೊಂಡು ಅದಾದಮೇಲೆ ಮಧ್ಯಕ್ಕೆ ಕಟ್ ಮಾಡಿಕೊಂಡು ಆ ಕಡೆ ಒಂದು ಫೋಲ್ಡು, ಈ ಕಡೆ ಒಂದು ಫೋಲ್ಡು, ಜಸ್ಟ್ ಒಂದೊಂದು ಫೋಲ್ಡ್ ಮಾಡಿ ಜಿಪ್ಪನ್ನ ಇಟ್ಟು ಅಟ್ಯಾಚ್ ಮಾಡ್ಕೊಳ್ಳಿ. ನಿಮಗೆ ಎರಡೂ ಫ್ರಂಟು ಬ್ಯಾಕು ರೆಡಿ ಆಗೋಗುತ್ತೆ. ಬ್ಯಾಕ್ಗೆ ಜಿಪ್ಪು, ಪ್ರಿಂಟ್ಗೆ ಪ್ಲೈನಾಗಿ ಈ ರೀತಿ ರೆಡಿ ಆಗೋಗುತ್ತೆ. ಓಕೆನಾ. ಇದು ಬಂದ್ಬಿಟ್ಟು ಏನಪ್ಪ ಅಂತಂದರೆ ಬೆಲ್ಟು ಸ್ನೇಹಿತರೆ. ಏನಕ್ಕೆ? ಹಿಪ್ಗೆ ಬೆಲ್ಟ್. ಓಕೆನಾ. ನೋಡಿ ಈ ರೀತಿ ಫಸ್ಟು ಸೈಡಲ್ಲಿ ಈ ರೀತಿ ಒಂದು ಫೋಲ್ಡ್ ಮಾಡಿಕೊಡಿ ಸಾಕು. ಅದಾದಮೇಲೆ ಆ ಕಡೆ ಕೂಡ ಅಷ್ಟೇ ಒಂದು ಫೋಲ್ಡ್ ಮಾಡಿಕೊಂಡು ಆಮೇಲೆ ಈ ರೀತಿ ನೋಡಿ ನಾನು ತೋರಿಸ್ತಾ ಇರೋ ರೀತಿ ಬರೋ ಥರ ಈ ರೀತಿ ನೀವು ಬೆಲ್ಟ್ ಅನ್ನೋದನ್ನು ರೆಡಿ ಮಾಡ್ಕೊಳ್ಳಿ. ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡಬೇಕಾದ್ರೆ ಆ ಕಡೆ ಈ ಕಡೆ ಒಂದು ಅಂದಾಜಿನ ಮೇಲೆ ಈ ರೀತಿ ಒಂದಷ್ಟು ಉದ್ದ ಲೂಫ್ ಹಾಕ್ಕೊಳ್ಳಿ. ನಾನೇನು ಇಂತಿಷ್ಟೇ ಅಂತ ಹೇಳಲ್ಲ, ಯಾಕಂತಂದರೆ ಅದು ಉದ್ದ ಇದ್ದರೂ ನೋ ಪ್ರಾಬ್ಲಮ್, ಯಾಕಂದರೆ ಹಿಂದುಗಡೆ ಲೂಫ್ ಥರ ಕಟ್ಟೋಕ್ಕೆ ಇನ್ನೂ ಚೆನ್ನಾಗೇ ಇರುತ್ತೆ ಉದ್ದ ಇದ್ದರೂ ಕೂಡ. ನೋಡಿ ಈ ರೀತಿ ಒಂದು ಅಂದಾಜ ಮೇಲೆ ಒಂದು 8ರಿಂದ 10 ಇಂಚು ಉದ್ದ ತೊಗೊಳ್ಳಿ. ಈ ಕೊನೆಗೆ ನೀವು ಮಿಕ್ಕಿರೋ ಕ್ಲಾತ್ ಏನಿರುತ್ತೆ ಅದರಲ್ಲಿ ಟಸಲ್ಸ್ ಅನ್ನೋದನ್ನು ಮಾಡ್ಕೋಬೇಕಾಗುತ್ತೆ ಸ್ನೇಹಿತರೆ. ನಾನು ಶಾರ್ಟ್ಸ್ ವಿಡಿಯೋದಲ್ಲಿ ಎಲ್ಲ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಸಣ್ಣ ಪುಟ್ಟ ಬೆಲ್ಟ್ ಮಾಡೋದು, ಆಮೇಲೆ ಟಸಲ್ಸ್ ಯಾವ ಥರ ಹಾಕಬೇಕು, ಫ್ರಾಕ್ಗೆ ಸೈಡ್ ಹಿಂಗೆ ಅಟ್ಯಾಚ್ ಮಾಡಬೇಕು ಏನು ಅನ್ನೋದು ಮುಂದೆ ಬರೋಂಥ ವೀಡಿಯೋಸಲ್ಲಿ ಶಾರ್ಟ್ ವೀಡಿಯೋಸ್ ಮುಖಾಂತರ ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ. ಸೊ ಅದನ್ನು ಕೂಡ ಡೈಲಿ ಫಾಲೋ ಮಾಡ್ತಾಯಿರಿ. ಅದರಿಂದ ನಿಮಗೆ ಚಿಕ್ಕ ಚಿಕ್ಕ ವೀಡಿಯೋಸಲ್ಲಿ ತುಂಬ ಇನ್ಫಾರ್ಮೇಷನ್ ಇರುತ್ತೆ ಅಂತ ನಾನು ಹೇಳ್ತಾ ಇರ್ತೀನಿ. ನೀವು ಕೂಡ ಡೈಲಿ ಫಾಲೋ ಮಾಡೋದಕ್ಕೆ ಟ್ರೈ ಮಾಡಿ. ಓಕೆನಾ. ಇನ್ನು ಇದು ಬಂದುಬಿಟ್ಟು ಸ್ಲೀವ್ಗೆ ಸ್ನೇಹಿತರೆ ಒಂದಷ್ಟು ಉದ್ದ ಅಂದಾಜು ಮೇಲೆ ತೊಗೊಳ್ಳಿ. ತುಂಬ ಉದ್ದ ಇರಬೇಕು, ಯಾಕಂದರೆ ಫಿಲ್ಟ್ಸ್ ಬರಬೇಕಲ್ಲ. ನೋಡಿ ಆ ಕಡೆ ಸೈಡು ಈ ಕಡೆ ಸೈಡು ಫೋಲ್ಡ್ ಮಾಡ್ಕೊಳ್ಳಿ. ನಿಮ್ಮ ಹತ್ರ ಓವರ್ಲಾಕ್ ಮಿಷನ್ ಇದ್ದರೆ ಇದನ್ನು ಸಿಂಗಲ್ ಫೋಲ್ಡ್ ಮಾಡ್ಕೊಳ್ಳಿ. ಗ್ರೀನ್ ಏನಿದೆ ಅದನ್ನು ಓವರ್ಲಾಕ್ ಮಾಡಿಕೊಂಡು ಒಂದೇ ಫೋಲ್ಡ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಡಬಲ್ ಫೋಲ್ಡ್ ಮಾಡ್ಕೊಳ್ಳಿ. ಓಕೆನಾ. ಆಮೇಲೆ ಈ ರೀತಿ ಸ್ಟಾರ್ಟಿಂಗಲ್ಲಿ ಒಂದು 4ರಿಂದ 5 ಇಂಚು ಬಿಟ್ಬಿಟ್ಟು ಈ ರೀತಿ ಸಣ್ಣದಾಗಿ ಫಿಲ್ಟ್ಸ್ ಅನ್ನೋದನ್ನು ಹಿಡ್ಕೊಂಡು ನೀವು ಸ್ಲೀವ್ಗೆ ಅಟ್ಯಾಚ್ ಮಾಡಿಕೊಂಡು ಮತ್ತು ಬಾಟಮ್ ಫುಲ್ ಅಟ್ಯಾಚ್ ಮಾಡಿಕೊಂಡು ಸೈಡೆಲ್ಲ ಸ್ಟಿಚ್ ಮಾಡಿಕೊಂಡ್ರೆ ನಿಮಗೆ ಫ್ರಾಕ್ ಅನ್ನೋದು ಸೂಪರಾಗಿ ರೆಡಿ ಆಗೋಗುತ್ತೆ ಸ್ನೇಹಿತರೆ. ಇಷ್ಟೇ ನೀಟಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಅಂದ್ಕೊಂಡಿದ್ದೀನಿ. ಐ ಹೋಪ್ ನಿಮ್ಮೆಲ್ರಿಗೂ ಈ ಒಂದು ವಿಡಿಯೋ ಕೂಡ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಅದೇ ನಾನು ಹೇಳ್ದಂಗೆ ಶಾರ್ಟ್ಸ್ ವಿಡಿಯೋ ಮುಖಾಂತರ ನಾನು ಸಣ್ಣ ಪುಟ್ಟ ಡೀಟೇಲಿಂಗ್ ಆಗಿರೋದೆಲ್ಲನೂ ತೋರಿಸ್ಕೊಡ್ತಾ ಇರ್ತೀನಿ, ನಿಮಗೂ ಕೂಡ ಅರ್ಥ ಆಗುತ್ತೆ. ಸೊ ಪ್ಲೀಸ್ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್. ಹೀಗೆ ಇನ್ನಷ್ಟು ಇಂಟ್ರೆಸ್ಟ್ ಆಗಿರುವಂಥ ವಿಡಿಯೋಗೋಸ್ಕರ. ಓಕೆ, ಬಾಯ್ ಬಾಯ್.